ಆ್ಯಕ್ಚುಲಿ ಇದು ಬೆಳಿಗ್ಗೆ ಶನಿವಾರ ಲಾಗ್ ನೋಡಿ. ರಂಗೋಲಿ ಇವತ್ತು ಶನಿವಾರ ಅಲ್ವಾ, ಹಂಗಾಗಿ ಈ ಥರ ರಂಗೋಲಿ ಹಾಕಿದೆ ಚಿಕ್ಕದಾಗಿ. ಹಾಗೆ ಒಳಗಡೆ ಬಂದೆ. ಟೀಗೆ ಇಟ್ಟಿದ್ದೀನಿ, ಅದಿನ್ನೂ ಆಗ್ತಾಯಿತ್ತು. ಹಾಲು ಹಾಕಿರಲಿಲ್ಲ, ಹಾಲು ಹಾಕ್ಯಂಡು ಕುಡಿಬೇಕು. ಇನ್ನೇನು ಫೈನಲಿ ಟೀ ಆಯಿತು ನೋಡಿ. ಟೀ ಕುಡಿದೆ. ಮಕ್ಕಳಿಗೆ ಎಲ್ಲ ಟೈಮ್ ಆಗಿತ್ತಲ್ವ, ಇನ್ನೇನು ಟೀ ಕುಡಿದ ತಕ್ಷಣ ಬಾಕ್ಸ್ಗೆಲ್ಲ ಕಟ್ಟಬೇಕಾಗಿತ್ತು. ಅವರು ಸ್ನಾನಕ್ಕೆ ಹೋಗಿದ್ರು ಮಕ್ಕಳು, ಹಂಗಾಗಿ ನಾನು ಬೇಗ ಬೇಗ ಬಾಕ್ಸ್ ಎಲ್ಲ ಕಟ್ತಾಯಿದ್ದೀನಿ ನೋಡಿ. ಹಾಗೆ ನನ್ನ ಮಗ ಸ್ನಾನ ಮಾಡ್ಕೊಂಬಂದಿದ್ದ, ಅವನಿಗೆ ಡ್ರೆಸ್ ಮಾಡ್ತಾಯಿದ್ದೆ. ಯೂನಿಫಾರ್ಮ್ ಎಲ್ಲ ಹಾಕಿ ತಲೆ ಬಾಚಿದೆ ಅವನಿಗೆ. ಹಾಗೆ ಊಟಕ್ಕೆ ಕೂಡ ಇಟ್ಕೊಡ್ತಿದ್ದೀನಿ, ಬಾ ಪುಟ್ಟ ಅಂತ ಒಳಗಡೆ ಕರೆದೆ. ಅಡುಗೆ ಮನೆಗೆ ಬಂದ ನನ್ನ ಮಗ ದೊಡ್ಡವನು ಇನ್ನೂ ಪೂಜೆ ಮಾಡ್ತಾ ಇದ್ದಾನೆ. ನನ್ನ ಚಿಕ್ಕವನು ಅಲ್ಲೇ ತಿಂಡಿ ತಿಂತಾ ಇದ್ದಾನೆ ನೋಡಿ. ಸ್ವಲ್ಪನೇ ಹಾಕ್ಕೊಡ್ತೀನಿ, ಯಾಕಂದರೆ ಮತ್ತೆ ಅವ್ರು ಸ್ಕೂಲಲ್ಲಿ ಊಟ ಮಾಡ್ತಾರೆ ಅವ್ರು ಬೆಳಿಗ್ಗೆ 10 ಗಂಟೆಗೆ. ಹಾಗಾಗಿ ಒಂದು ಸ್ವಲ್ಪನೇ ಊಟ ಮಾಡ್ತಾನೆ ಅವನು, ಸ್ನ್ಯಾಕ್ಸ್ ಥರ ತಿಂತಾನೆ. ಇಲ್ಲಾಂದರೆ ಹಾಲು ಕುಡ್ದು ಹೋಗ್ತಾನೆ, ಒಂದೊಂದು ದಿನ ತಿಂಡಿನೂ ತಿಂತಾನೆ ಜೊತೆಗೆ. ಹಂಗಾಗಿ ಇನ್ನೇನು ಅವನು ಸ್ಕೂಲಿಗೆ ಕೂಡ ಹೋದ್ರು ಮಕ್ಕಳೆಲ್ಲ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ, ನಮ್ಮ ಮನೆಗೆ ನಾವು ಹೊಸ ಸೋಫಾ ಸೆಟ್ ತಗೊಂಡಿದ್ದೀವಿ. ಅದು ನೋಡಿ, ಇದೇ ಸೋಫಾ ಸೆಟ್. ಆ್ಯಕ್ಚುಲಿ ಒಂದು 10 ವರ್ಷದಿಂದನೂ ತಗೊಳ್ಬೇಕಂತ ಅಂದ್ಕೊತಿದ್ವಿ, ಆದರೆ ತಗೊಳಕ್ಕಾಗಿರಲಿಲ್ಲ. ಹಂಗಾಗಿ ಫೈನಲಿ ನಾವು ಸೋಫಾ ಸೆಟ್ನ ಪರ್ಚೇಸ್ ಮಾಡಿದ್ದೀವಿ. ನೋಡಿ, ಇದೇ ನಮ್ಮ ಸೋಫಾ ಸೆಟ್. ಆ್ಯಕ್ಚುಲಿ ಇನ್ನೊಂದು ಚೇರ್ ಇಲ್ಲಿದೆ ನೋಡಿ. ನಾವು ಫಸ್ಟಿಗೆ ದಿವಾನ್ ಇಟ್ಟಿದ್ವಿ, ದಿವಾನ್ ಕಾಟು ಮತ್ತು ಈ ಸೋಫಾ ಸೆಟ್ ಬಂದಮೇಲೆ ಅದು ಇಲ್ಲಿ ಜಾಗನೇ ಇಳಿಸ್ತಾ ಇರಲಿಲ್ಲ, ಇಷ್ಟೇ ಇದ್ದಿದ್ದು ಸ್ಪೇಸ್. ಹಂಗಾಗಿ ನೋಡಿ, ಮತ್ತು ಟಿಪಾಯ್ ಕೂಡ ತಗೊಂಡಿದ್ದೀವಿ. ಹಂಗಾಗಿ ಇಲ್ಲಿರೋ ಟಿಪಾಯ್ ಇರಲಿಲ್ಲ, ಅದು ಈಗ ಕಾಲ ಕೂಡಿವೆ ಅಂತ ಅಂದ್ಕೊಳ್ಬೋದು. ಅದೇನಪ್ಪ ಗೊತ್ತಿಲ್ಲ, ನಮ್ಮ ಮನೆಯವರು ಕೊಡಿಸಲ್ಲ ಅಂತಿದ್ರು. ಅದು ಸಡನ್ನಾಗೆ ತಗೊಂಬಂದು ಮನೇಲಿ ಸರ್ಪ್ರೈಸ್ ಕೊಟ್ಟರು. ತುಂಬ ಖುಷಿ ಆಯಿತು. 10 ವರ್ಷದಿಂದನೂ ಕೇಳಿದ್ದೆ, ತಂದು ಕೊಟ್ಟಿರಲಿಲ್ಲ. ಅದು 2024ರಲ್ಲಿ ತಂದು ಕೊಟ್ಟಿದ್ದಾರಲ್ವ, ಹಂಗಾಗಿ ನಂಗೆ ತುಂಬ ಖುಷಿ ಆಯಿತು. ಈ ವರ್ಷ ಆ್ಯಕ್ಚುಲಿ ಇಲ್ಲಿ ಇತ್ತಲ್ವ ದಿವಾನ್ ಕಾಟು, ಅದನ್ನು ನಾವು ರೂಮಲ್ಲಿ ಶಿಫ್ಟ್ ಮಾಡಿದ್ದೀವಿ. ಹಾಗೆ ತುಂಬ ಬುಕ್ಕ ಎಲ್ಲ ಇದ್ವು, ಅದನ್ನು ಕೂಡ ಇರ್ತೀನಿ, ಮನೆ ತೋರಿಸ್ತೀನಿ. ಇಲ್ಲಿರೋ ದಿವಾನ್ ಕಾಟು ನೋಡಿ. ತುಂಬ ಅಂದರೆ ತುಂಬ ಬುಕ್ಕ ನಮ್ಮ ಮನೆಯಲ್ಲಿ ಮಕ್ಕಳವೇ ಇರ್ತಾವೆ ನೋಡಿ. ಇದು ಇದೆಲ್ಲ ಫಸ್ಟು ನನ್ನ ಮಗನ, ಅವನು ಎಕ್ಸೈಸ್ ತುಂಬ ವರ್ಕ್ ಮಾಡ್ತಾನೆ, ಹಂಗಾಗಿ ಇಲ್ಲಿಟ್ಟಿದ್ದೀನಿ ನೋಡಿ ಅವ್ನ ಕಾಟು. ಇದು ಒಂಥರ ಸ್ಟೋರೇಜ್ ರೂಮ್ ಆಗಿಬಿಟ್ಟಿದೆ ನೋಡಿ, ಫುಲ್ ಸ್ಟೋರೇಜ್ ಥರ ಇದೆ. ಇಲ್ಲಿ ಟಿಪಾಯ್ ಇಟ್ಟಿದ್ದೀನಿ. ಟಿಪಾಯ್ ಇದು ಹಳೇದು, ಹಂಗಾಗಿ ಈ ರೂಮಲ್ಲಿ ಇಟ್ಟಿದ್ದೀವಿ ನೋಡಿ. ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಮ್ಮನೆ ನೋಡಿ, ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೋಫಾ ಸೆಟ್ ಇರೋದಕ್ಕೆ. ಹಾಗೆ ಇನ್ನೂ ಒಂದು ಕೂಡ ಡ್ರೆಸ್ಸಿಂಗ್ ಟೇಬಲ್ ತಗೊಂಡಿದ್ವಿ, ಅದು ಕೂಡ ತೋರಿಸ್ತೀವಿ. ನನಗೆ ಡ್ರೆಸ್ಸಿಂಗ್ ಟೇಬಲ್ ಅಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನ್ನ ಕನಸು ನನಸಾದಂಥ ದಿನ ಇದು ಹೇಳ್ಬೇಕಂದ್ರೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.